ಸುದೀಪ್ ಸರ್ ಈ ಕಡೆ. ಸುದೀಪ್ ಸರ್ ಈ ಕಡೆ ನೋಡಿ. ಸುದೀಪ್ ಸರ್ ಈ ಕಡೆ. ಸರ್ ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನಿಮಾ ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡೋದು ಸ್ವಲ್ಪ ಕಮ್ಮಿ ಇದೆ. ಬಟ್ ವಿಜಯ್ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋಕ್ಕೆ ಯಾವುದು ಕಾರಣ ಅನ್ನುವಂಥದ್ದು? ಶಾರದವ್ರು ಹೇಳಿದ್ರಲ್ಲ, ನಾವೆಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವ್ರ ಕತೆ 2 ಕತೆ ಹೇಳಿದ್ರು, 2 ಕತೆನೂ ಮಾಡಿಬಿಟ್ವಿ. ಎಲ್ಲರೂ ಬ್ಯುಸಿ ಇದ್ರು. ನಾಟ್ ಲೈಕ್ ದ್ಯಾಟ್. ಅವ್ರು ಹೇಳ್ತಿ ಬ್ಯಾಕ್ ಟು ಬ್ಯಾಕ್ ಅಂತ. ಏನಾಗುತ್ತೆ ಸಮ್ಟೈಮ್ಸ್ ನಾವು ವಿ ಜೆಲ್. ಹಾಗಾದಾಗ ಫಸ್ಟ್ ಟೈಮ್ ಇವ್ರು ಮಾಡೋಕ್ಕೆ ಬಂದಾಗ ಇನ್ಫ್ಯಾಕ್ಟ್ ನನಗೆ ಕನ್ನಡದಲ್ಲಿ ಯಾವುದೋ ಒಂದು ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ. ಕೇಳಿಸ್ಕೊಳ್ಳಿ, ಯಾವುದೋ ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆಗಿರೋ ಟೈಮಲ್ಲಿ ಏನಾಗುತ್ತೆ, ನಾನು ಐಡ್ಲಾಗಿ ಕೂತಿರ್ತೀನಿ. ಕ್ಯಾನ್ಸಲೇಷನ್ ಅಂದರೆ ಸ್ಕ್ರಿಪ್ಟಿನ ಓಕೆ ಆಗಿರಲ್ಲ. ಅವತ್ತು ಇವ್ರು ನಡ್ಕೊಂಬಂದಿರ್ತಾರೆ, ನಮ್ಮ ಮನೆ ಒಳಗಡೆ ಬಂದಿರ್ತಾರೆ. ನಾನು ಅವತ್ತು ಹೇಳಿದ್ದೆ, ಮ್ಯಾಕ್ಸ್ ಟೈಮಲ್ಲೂ ಹೇಳ್ತೀನಿ, ಈಗಲೂ ಹೇಳ್ತಾ ಇದ್ದೀನಿ. ಇವರು ಬಂದಿದ್ದು ಒಳಗಡೆ ರೀತಿ ನೋಡಿದ್ರೆ ಇವರು ಡೈರೆಕ್ಟರ್ ಅಂತಲೇ ನನಗೆ ಅನಿಸಿರಲಿಲ್ಲ. ಯಾರೋ ಕತೆ ಹೇಳಕ್ಕೆ ಬಂದಿದ್ದಾರೆ ಅಂದ್ಕೊಂಡೆ ನಾನು. ಬಂದು ಕತೆ ಹೇಳಿದ್ರು. ನನಗೆ ಅವ್ರ ವಿಷನ್ ತುಂಬ ಇಷ್ಟ ಆಯಿತು. ಅದ್ಭುತವಾಗಿ ಮಾಡ್ತಾರೆ ಅಂತ ಅನ್ನಿಸ್ತು. ನೀವೇ ಮಾಡ್ತೀರಾ ಇದನ್ನ ಅಂತ ಮಾಡಿದ್ರು. ಮಾಡಿದ್ಮೇಲೆ ಸೆಟ್ ಆಯಿತು. ಮುಗಿಯೋಷ್ಟ್ರೊಳಗಡೆ ನಾನೇ ಅವ್ರಿಗೆ ಸ್ವಯಂ ಕೇಳಿದ್ದು, ಬೇರೆ ಏನಾರು ಇದ್ದರೆ ಹೇಳಿ, ನನಗೆ ಈ ವರ್ಷ ಇನ್ನೊಂದು ಸಿನಿಮಾ ಬರಬೇಕು ನನಗೆ ಅಂದಾಗ. ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಕೇಳಿದಾಗಲೂ ಎಲ್ಲರೂ ಕತೆ ಬರೀತಾ ಇದ್ರು. ಅಂಥದ್ರಲ್ಲಿ ಇವ್ರು ಫಸ್ಟ್ ಬಂದು ಹೇಳಿಬಿಟ್ರು. ಹೇಳಿದಾಗ ಇಮಿಡಿಯೇಟಾಗಿ ಪ್ಲಾಟ್ ಸೆಟ್ ಆಯಿತು, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಕ್ ಟು ಬ್ಯಾಕ್ ಅಂತ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೆಟ್ ಆಯಿತಾ, ತಪ್ಪೇನಿದೆ ಅಮ್ಮ? ಕರೆಕ್ಟ್, ತಪ್ಪೇನಿಲ್ಲ. ಈಗ ಇದರಲ್ಲೂ ನನ್ನ ಸ್ನೇಹಿತರು ಅಂತ ಇಲ್ಲಿ ಯಾರು ನಿಂತಿದ್ರು ನಿರ್ದೇಶಕರು, ಅವರಲ್ಲೂ ಎಷ್ಟೋ ಜನ ಬರೀತಾ ಇದ್ದಾರೆ. ಆದಾಗ ಎಲ್ಲದು ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಅದೇನು ತಪ್ಪೇನಿಲ್ಲ. ಡೈರೆಕ್ಟರ್ ಕೂಡ ಒಬ್ಬರೇ ಆಗಿರೋದ್ರಿಂದ ಮತ್ತೆ ಮ್ಯಾಕ್ಸ್ ಮತ್ತೆ ಮಾರ್ಕ್ ಒಂದೇ ತರನೇ ಟೈಟಲ್ ಬಂದಿರೋದ್ರಿಂದ ಅದ್ರ ಮ್ಯಾಕ್ಸ್ ಇಂದು ಪೂರ್ಣಾರ್ಧ ಆಗುತ್ತಾ ಅನ್ನುವಂಥದ್ದು, ಮಾರ್ಕ್ ಅಲ್ಲಿ ಕಂಟಿನ್ಯೂಟಿ ಆಗುತ್ತಾ ಅನ್ನುವಂಥದ್ದು. ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಇದ್ರಲ್ಲಿ ಅರ್ಜಯ್ ಹೇಳಿದ್ವಲ್ಲ ನಮ್ಮ, ಇಟ್ಸ್ ಅ ಡಿಫ್ರೆಂಟ್ ಟೈಟಲ್, ಡಿಫ್ರೆಂಟ್ ನೇಮ್. ನಿಮಗೆ ಟೆಕ್ಸ್ಚರ್ ಅದೇ ಥರ ಕಾಣಿಸ್ತಾ ಇರ್ಬೋದು ಅಷ್ಟೇ. ದಟ್ ಇಸ್ ಬಿಕಾಸ್ ಅದೇ ನಾನು ನಿಮ್ಗೆ ಅವಾಗ ಹೇಳಿದ, ಅದೇ ಜಾನ್ರಾ ಹಿಡ್ಕೊಂಡ್ಬಿಟ್ಟು ಒಂದು ಟೆಂಪೋ ಇಟ್ಕೊಂಡು ಮಾಡ್ತಾ ಇದೀವಿ ಹೊರತು ಇಟ್ ಈಸ್ ನಾಟ್ ದ ಸೇಮ್ ಫಿಲ್ಮ್. ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಫಿಲ್ಮ್, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಆರ್ಕ್, ಡಿಫ್ರೆಂಟ್ ಟೈಮ್ ಲೈನ್ ಎಲ್ಲ ಬೇರೆ ಇದೆ. ಕಾಕಿ ಹಾಕದೆ ಪೊಲೀಸ್ ಗಿರಿ ಮಾಡೋದು ಎಷ್ಟು ಥ್ರಿಲ್ ಕೊಡ್ತಾ ಇದೆ ಅಂತ ಸರ್. ಕಾಕಿ ಹಾಕದೆ ಪೊಲೀಸ್ ಗಿರಿ ಮಾಡುವಂಥದ್ದು ಎಷ್ಟು ಥ್ರಿಲ್ ಕೊಡ್ತಾ ಇದೆ ಅಂದ್ರೆ, ಯಾಕಂದ್ರೆ ಈಗ ಕೂಡ ಪೊಲೀಸ್ ಗಿರಿ ಮಾಡ್ತಾ ಇರುವಂತದ್ದು, ಪೊಲೀಸ್ ಗಿರಿ ಮಾಡ್ತಾ ಇರುವಂತ, ಪೊಲೀಸ್ ರೀಲ್, ಪೊಲೀಸ್ ಗಿರಿ ಡೀಲ್, ಪೊಲೀಸ್ ಗಿರಿ ಯಾ ಸರ್ ಎಷ್ಟು ಥ್ರಿಲ್ ಕೊಡ್ತದೆ. ಯಾಕೆಂದ್ರೆ ಕೆಂಪೇಗೌಡ ಈ ಥರದ್ದೆಲ್ಲ ಸಿನಿಮಾ ನೋಡ್ಕೊ ಬಂದಾಗ, ಸೊ ಈ ಥರದ್ದು ಒಂದು ಕಥೆನ ಇಟ್ಕೊಂಡು ಪೊಲೀಸ್ ಅಧಿಕಾರಿಯಾಗಿ ಇನ್ನೂ ಫ್ರೀಡಮ್ ಇರುತ್ತಾ ಅಂತ. ಯಾಕೆಂದ್ರೆ ಈ ಥರದೆಲ್ಲ ಕೊಚ್ಚಿ ಹೊಡೆದಾಕಕ್ಕೆ ರಕ್ತ ಕಾಣೋದು. ಫ್ರೀಡಮ್ ಅನ್ನೋದೇ ಭಾಳ ದೊಡ್ಡ ವರ್ಡ್ ಅಲ್ವ ಸರ್? ಈಗ ಪವರಲ್ಲಿರೋರಿಗೆ ತೊಗೊಂಡ್ಬಿಟ್ಟು ಏನಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ಮಗನೇ ಅಂತಂದರೆ ನನ್ನ ಮಗ ಏನೇನು ಆಗ್ಬೋದು ಯೋಚನೆ ಮಾಡಿ. ಅದೇನಾಗುತ್ತೆ, ಪೊಲೀಸ್ ಗಿರಿ ಸಸ್ಪೆನ್ಷನ್ ಅನ್ನೋದು ಏನು ಬರುತ್ತೆ ನಿಮಗೆ, ಇಟ್ಸ್ ಅ ಪಾರ್ಟ್ ಆಫ್ ಅ ಫಿಲ್ಮ್. ಆ್ಯಂಡ್ ಅದ್ರೊಳಗಡೆ ದೇರ್ ಇಸ್ ಅ ವೆರಿ ಗುಡ್ ರೀಸನಿಂಗ್ ಆ್ಯಸ್ ಟು ವೈ ಅದಿದೆ ಅದರಲ್ಲಿ. ಆ್ಯಂಡ್ ಕಬ್ಬಣ ಹೀಟ್ ಆಗಿದ್ರು ಅಷ್ಟೇ, ಕಬ್ಬಣ ತಣ್ಣಗಿದ್ರು ಕಬ್ಬಣನೇ ಅಲ್ವಾ? ಕಾಕಿ ಇರಲಿ ಕಾಕಿ ಇಲ್ಲದೆ ಇರಲಿ ಪೊಲೀಸೇ ಅಲ್ವಾ? ಮೀಸೆ ದಾಡಿ ಇರಲಿ ಇಲ್ಲದೆ ಇರಲಿ ಗಂಡಸೇ ಅಲ್ವಾ? ಕರೆಕ್ಟ್ ಅಲ್ವಾ? ಬಳೆ ಹಾಕಲಿ ಆಗದೆ ಇರಲಿ ಹೆಣ್ಣೆ ಅಲ್ವಾ? ಹಾಗೆ ಎಲ್ಲದಕ್ಕೂ ಅಂಶಗಳಿದ್ದಾವೆ. ಇದಕ್ಕೆ ಕಾಕಿನೇ ಬೇಕು ಅಂತೇನಿಲ್ಲ ಸರ್. Sudeep sir, one question sir. Sir, we all know that you are a director's artist sir, and there is a fantastic director in you as well. We know that. So for this quality output, how much the director in you has contributed for quality output sir? These are my questions. Of course I can say it is a give and take sir. Just like how I have given my inputs, he has given inputs into my acting as well sir. So even his contribution is there into how I have performed, because he is the director, he has to take the work out of me. I think teamwork is all about that. Like one of my friends here asked me whether I interfere in the music department. Interfere was the word. But tell me something sir, how do you come out with a product without getting involved or discussing? We have to discuss, we have to talk. Whether the appropriate word is interfere or not, I do not know. No sir. No. I never Hear me used out. that word. I'm not blaming you. I'm telling everybody, it's a teamwork. Vijay may be a second-time director, sir, but he is a director. Now he'll have his own thoughts. He will take the work out of me. He will come, and there are times when he has come and told me, no sir, I think we should get more energy. We should do more. I think we need more. And then there have been a time when I have said, no sir, I don't think we should be doing it. Then he has taken time to convince me, and then actually he was right.
So it is like that. So when we go and talk to him about Vijay, I think just look into this edit. I think we should take some couple of shots more. If I have convinced him and if he feels I'm right, he has done it also. I think it's just a give and take in a team.